ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ 2025-26ನೇ ಸಾಲಿನ 5 ವರ್ಷ ಅವಧಿಯ ಕಾರ್ಯಕಾರಿ ಮಂಡಳಿಯ ಚುನಾವಣೆ ಇಂದು ನಡೆಯಿತು. ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾದ ಎಂ.ಎಚ್. ಯತಿರಾಜ್ ಹಾಗೂ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದ ಕಾರ್ಯದರ್ಶಿ ರವೀಂದ್ರ ಮತ್ತು ಕಾರ್ಯಕಾರಿ ಮಂಡಳಿಯ ಸದಸ್ಯರು ಹಾಗೂ ಹಿರಿಯ ಗುತ್ತಿಗೆದಾರರಾದ ಬೆಟ್ಟೇಗೌಡ, ಸಿ.ಟಿ. ರಾಮೇಗೌಡ ಮತ್ತು ಇಂದಿನ ಕಮಿಟಿಯ ಮಾಜಿ ನಿರ್ದೇಶಕರುಗಳಾದ ವೆಂಕಟೇಶ್ ಎಚ್.ಕೆ., ಎಸ್. ನವೀನ್ ಕುಮಾರ್, ಯೋಗೇಶ್, ನಂಜೇಗೌಡ, ಸುನಿಲ್ ಬಾಬು, ನವೀನ್, ಕೆ.ಟಿ. ಹನುಮಂತು ಸೇರಿದಂತೆ 7 ತಾಲೂಕಿನ ಗುತ್ತಿಗೆದಾರರೆಲ್ಲ ಒಕ್ಕೊರಲಿನಿಂದ ಬೆಂಬಲಿಸಿ ಇಂದು ನಡೆದ ಚುನಾವಣೆಯಲ್ಲಿ ವಿಜಯ ಗಳಿಸಿದ್ದು, ನೂತನವಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಗೆಲುವಿಗೆ ಕಾರಣರಾದವರಿಗೆ ಅಭಿನಂದನೆ ಸಲ್ಲಿಸಿದರು. ಸಾಮಾನ್ಯ ವರ್ಗದಲ್ಲಿ ತಮ್ಮೇಗೌಡ ಸಿ.ಬಿ., ಚಂದ್ರಶೇಖರ್ ಎಂ.ಎನ್., ಪುಟ್ಟಲಿಂಗೇಗೌಡ, ಅನಿಲ್ ರಾಜ್ ಎಚ್.ಸಿ., ನವೀನ್ ಎಂ.ಎಚ್., ವೈ.ಡಿ. ರಾಮು, ನಾಗರಾಜು ಡಿ. ಪರಿಶಿಷ್ಟ ಜಾತಿ ವರ್ಗದಲ್ಲಿ ಭೈರವ ಜಿ.ಬಿ. ರವರು ಹಾಗೂ ಅವಿರೋಧವಾಗಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಭವ್ಯಶ್ರೀ ಎಸ್., ಸಿಂಧು ಟಿ.ಕೆ. ಮತ್ತು ಹಿಂದುಳಿದ ವರ್ಗದಲ್ಲಿ ನಾಗರಾಜು ಕೆ.ಸಿ. ಹಾಗೂ ರಾಜು ರವರು ಆಯ್ಕೆಯಾದರು. 13 ಜನಕ್ಕೂ ನನ್ನ ಗುತ್ತಿಗೆದಾರ ಸಂಘದ ಪರವಾಗಿ ಹಾಗೂ ನನ್ನ ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಸಂಘದ ಪರವಾಗಿ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದ್ರೆ ಎಲ್ಲಾ ಸಹಕಾರವೇ ಬೇಕು. ಬರೀ ಒಬ್ಬರಿಂದ ಏನು ಮಾಡೋಕ್ಕಾಗಲ್ಲ. ಒಂದು ಸಿಲೆ ಹಾಕ್ಬೇಕಾದ್ರೆ 7-8 ಕಲ್ಲು ಏಟು ತಿನ್ಬೇಕು. ಅದೇ ರೀತಿ ನಾವು ಇದನ್ನ ಒಗ್ಗಟ್ಟಾಗಿ ಗುತ್ತಿಗೆದಾರ ಸಂಘ ಬೇರೆಲ್ಲ, ಸೊಸೈಟಿ ಬೇರೆಲ್ಲ, 2 ಹೊಂದಾಣಿಕೆಯಲ್ಲಿ ಹೋಗಿ ಈ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸೋಣ. ಅದೇ ರೀತಿ ಮಂಡ್ಯದಲ್ಲಿ ಗುತ್ತಿಗೆದಾರ ಭವನ ಮಾಡ್ಬೇಕು ಅಂತಿದ್ವಿ. ತಮ್ಮ ಸಹಕಾರ ಇದೇ ತರ ಇರಲಿ. ಏನಾರ ನೇರವಾಗಿದ್ರೆ ನೇರವಾಗಿ ಹೇಳ್ಬೋದು. ಇಲ್ಲಿ ಯಾರು ಅವರು ಇವರು ಇಲ್ಲ, ಎಲ್ಲ ಒಂದೇ. ಈಗ ಗೆದ್ದಿರೋರಿಗೆ ನಾನು ಎಲ್ಲ ಅಭಿನಂದನೆ ಹೆಸರುಗಳಿದ್ದಾರೆ. ನನ್ನ ವೈಯಕ್ತಿಕವಾಗಿ ಹೆಸರು ಹೇಳಕ್ಕೆ ಲೇಟ್ ಆಗ್ಬೋದು. ಎಲ್ಲರೂ ಅಭಿನಂದನೆ ಕೂಡ ನನ್ನ ವಂದನೆಗಳನ್ನು ತಿಳಿಸ್ತೀನಿ. ಆಮೇಲೆ ನಮ್ಮ SC/ST ಪ್ರಭಾಗದ ನಮ್ಮ ಪ್ರಭಾಕರ್ ಅವರು ಮಾಜಿ ಅಧ್ಯಕ್ಷರು, ಅವರು ಹೋರಾಟಗಳು ಸಹ ನಮ್ಮ ಸಂಘಕ್ಕೆ ಭಾರಿ ಇದಾಗಿದೆ. ಅವರು ಸಹಕಾರ ಕೊಟ್ಟಿದ್ದಾರೆ. ಅವರು ಕೂಡ ನಾವು ಇದು ಮಾಡ್ತೀವಿ. ಹಾಗೂ ನನ್ನ ಎಲ್ಲ ಆಡಳಿತ ಮಂಡಳಿಯ ನಮ್ಮ ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಸಂಘ ಎಲ್ಲರೂ ಭರವಸೆಯಾಗಿ ವೈಯಕ್ತಿಕವಾಗಿ ಎಲ್ಲ ಸಹಕಾರ ಇದೆ ಅಂತ ಎಲ್ಲ ನನ್ನ ಗುತ್ತಿಗೆದಾರರಿಗೆ, ನಿರ್ದೇಶಕರುಗಳಿಗೆ, ನನ್ನ ಆಡಳಿತ ಸದಸ್ಯರುಗಳಿಗೆ ನಾನು ಬದಲಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಕೋಆಪರೇಟಿವ್ ಸೊಸೈಟಿ ಏನು ಚುನಾವಣೆ 25ನೇ ಸಾಲಿನಲ್ಲಿ ಏನು ಚುನಾವಣೆ ನಡೀತು. ಈ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಗುತ್ತಿಗೆದಾರರ ಸಂಘದವರು ಎಲ್ಲರೂ ಸಹ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಅದರ ಅನ್ಎಕ್ಸ್ಪೆಕ್ಟ್ ಆಗಿ ಏನು ಇವತ್ತು ಚುನಾವಣೆ ಜರುಗಿತು. ಈ ಚುನಾವಣೆ ಸಂದರ್ಭದಲ್ಲಿ ಇವತ್ತು ನಾವೇನು 13 ಜನ ನಾವೆಲ್ಲರೂ ಒಗ್ಗಟ್ಟಾಗಿ ಸಿಂಡಿಕೇಟ್ ಆಗಿ ನಾವು ಏನು ಗೆದ್ದಿದ್ದೀವಿ. ಈ ಗೆಲುವಿಗೆ ಶ್ರಮಿಸಿದಂತಹ ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ಗುತ್ತಿಗೆದಾರ ಬಂಧುಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇವೆ. ಹಾಗೂ ಈಗ ನಾವೇನು ಸಿಂಡಿಕೇಟ್ ಆಗಿ 8 ಜನ ನಾವೇನು ಗೆದ್ದಿದ್ದೀವಿ. ಈ ಗೆಲುವಿಗೆ ಕಾರಣಕರ್ತರಾದಂತಹ ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ನ ಉಪಾಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದಂತಹ ಎಂ.ಎಚ್. ಯತಿರಾಜನ್ ರವರವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ನಮ್ಮ ಗುತ್ತಿಗೆದಾರ ಸಂಘದ ಎಲ್ಲ ನಮ್ಮ ಕಾರ್ಯದರ್ಶಿಯಾದಂತಹ ನಮ್ಮ ರವೀಂದ್ರನವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೂ ಇಡೀ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಗುತ್ತಿಗೆದಾರ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೆ ಹಾಗೂ ಇಲ್ಲಿರುವಂಥ ಎಲ್ಲ ನಮ್ಮ ಗುತ್ತಿಗೆದಾರರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇವೆ. ಸ್ನೇಹಿತರೆ, ಈ ದಿನ ತಾರೀಕು 21 ತಾರೀಕು ಭಾನುವಾರ ನಡೆದಂಥ ಚುನಾವಣೆಯಲ್ಲಿ ಈ ದಿನ 13 ಜನರು ಕೂಡ ಗೆದ್ದಿದ್ದೀವಿ. ಇದರಲ್ಲಿ 5 ಜನನ ಇನಾಮಿನೇಷನ್ ಮಾಡಿ 8 ಜನಕ್ಕೆ ಚುನಾವಣೆ ನಡೀತು. ಈ 8 ಜನ ಚುನಾವಣೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಾವೊಂದು ಗ್ರೂಪ್ ಮಾಡಿಕೊಂಡು ಚುನಾವಣೆ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ನಂಬಿ ನಮ್ಮೆಲ್ಲರಿಗೂ ಸಹಕರಿಸಿದ್ದಾರೆ. ನಮ್ಮ 8 ಜನರು ಕೂಡ ಇವತ್ತು ಗೆಲ್ಲಿಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ನಮ್ಮ ಮಂಡ್ಯ ಜಿಲ್ಲಾ ಗುತ್ತಿಗೆದಾರ ಸಂಘ ಕೂಡ ನಮ್ಮ ಈ ಬ್ಯಾಂಕಿನ ಎಲೆಕ್ಷನ್ಗೆ ಹೋರಾಟ ಕೊಟ್ಟು ಅಭಿವೃದ್ಧಿ ಶ್ರಮಪಟ್ಟು ನಮ್ಮೆಲ್ಲರ ಗೆಲುವಿಗೆ ಮೂಲ ಕಾರಣ ಆದಂತಹ ಸಂಘಕ್ಕೆ ನಮ್ಮೆಲ್ಲರ ನಮಸ್ಕಾರಗಳನ್ನ ತಿಳಿಸ್ತೇನೆ.